ಮಾರ್ಟಿನ್ ಮತ್ತು KD ನಿಮ್ಮನ್ನು ಇಡೀ ಚಿತ್ರ ಜಗತ್ತಿಗೆ ಅಂದರೆ ವರ್ಲ್ಡ್ ವೈಡ್ ಪರಿಚಯಿಸುವಂಥ ಸಿನಿಮಾಗಳು. ಮಾರ್ಟಿನ್ಗೋಸ್ಕರ ಎಲ್ಲರೂ ಈಗಲ್ಲಿ ವೇಟಿಂಗಲ್ಲಿದ್ದಾರೆ. ಅಲ್ಪ ಸ್ವಲ್ಪ ಕಾಂಟ್ರವರ್ಸಿಸ್ ಇದ್ದದ್ದೇ, ಅದು ನಿರ್ದೇಶಕರು ನಿರ್ಮಾಪಕರು ಅಂತ ಬಂದಾಗ. ಸೊ ಕಾಂಟ್ರವರ್ಸಿಗಿಂತ ಯಥೇಚ್ಛವಾಗಿ ನನಗೆ ಅಕ್ಟೋಬರ್ 11ಕ್ಕೆ ಸಿನಿಮಾ ಬರುತ್ತಾ ಈ ಥರದ್ದೊಂದು ಡೌಟ್ ಶುರುವಾಗಿದೆ ಕೆಲವರಿಗೆ. ಯಾಕಂದರೆ ಅವರಿಬ್ಬರು ಕಿತ್ತಾಡ್ಕೊಳ್ತಿರೋದ್ರಿಂದ ಏನು ಹೇಳ್ತಾರೆ ಧ್ರುವ, ಅಕ್ಟೋಬರ್ 11ಕ್ಕೆ ಸಿನಿಮಾ ಬರುತ್ತಾ ಅಥವಾ ಹೇಗೆ ಅಂತ? ಅವರಿಬ್ಬರು ಕಿತ್ತಾಟ ಅದು ಇವಾಗ ಹೊಸದೇನಲ್ಲ, ಈಗ ಚಾನಲ್ಸ್ಗೆ ಗೊತ್ತಾಗಿರೋದು ಹೊಸದಾಗಿ ಗೊತ್ತಾಗಿರೋದು, ಅದು ತುಂಬ ನಡೀತಾನೇ ಇದೆ. ಅದನ್ನು ಹೊರತಾಗಿ ಸಿನಿಮಾಗೇನು ಪ್ರಾಬ್ಲಮ್ ಇಲ್ಲ ಮೇಡಮ್. CG ಎಲ್ಲ ಆಗಿದೆ. ಅಕ್ಟೋಬರ್ 11ಕ್ಕೆ ನಮ್ಮ ನಾಡ ಹಬ್ಬ ದಸರಾಗೆ ಬಿಡುಗಡೆ ಆಗುತ್ತೆ ಮಾರ್ಟಿನ್. ಸೊ ಅದರಲ್ಲಿ ಸಂಶಯನೇ ಇಲ್ಲ. ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ನು ಆಗೋಗ್ತಾ ಇದೆ. ಈಗ ರೆಕಾರ್ಡಿಂಗು ಸೆಕೆಂಡ್ ಹಾಫ್ ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟ್. ಅಕ್ಟೋಬರ್ 11ಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಮೇಡಮ್. ಅವರಿಬ್ಬರು ಕಾಂಟ್ರವರ್ಸಿ ನಾನು ಇನ್ವಾಲ್ವ್ ಆಗಿಲ್ಲ ಆ್ಯಕ್ಚುಲಿ. ಏಕೆಂದರೆ ನನಗೆ ಫಸ್ಟು ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಇರೋದಲ್ಲಿ ಮತ್ತು ನಮ್ಮ ಪ್ರೊಡ್ಯೂಸರು. ಸೊ ಇಬ್ಬರೂ ನನಗೆ ಒಳ್ಳೆ ಸ್ನೇಹಿತರೇ. ಸೊ ಇವರಿಬ್ಬರು ಮಧ್ಯದಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಬಟ್ ಬ್ಯಾಲೆನ್ಸ್ ಆಗ್ತಾಯಿದೆ. ಸಿನಿಮಾಗೇನು ಮೋಸ ಆಗಿಲ್ಲ. ಸಿನಿಮಾಲಿ ಖರ್ಚು ಕಾಣಿಸುತ್ತೆ ನಿಮಗೆ. ಇನ್ನೇನು ನಿಮಗೆ ಆಡಿಯನ್ಸ್ ಪೋಲ್ ಪ್ರಕಾರ ಟ್ರೈಲರ್ ಬೇಕು ಅಂತ ಕೇಳಿದರೆ, ಟ್ರೈಲರ್ ನೋಡಾದ್ಮೇಲೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಯಾವತ್ತು ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದೇ 5ನೇ ತಾರೀಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಆಗಸ್ಟ್ 5 ಅಂತ. ನಾಳೆ ಅನೌನ್ಸ್ ಮಾಡ್ತೀವಿ. ಓಕೆ ಸರ್, 20 ನಿಮಿಷ ಸಾಕು ಮಾರ್ಟಿನ್ ಸಿನಿಮಾದು. ಹಾಕಿರೋ ಬಜೆಟ್ ವಾಪಸ್ ಬರೋದಕ್ಕೆ 20 ಮಿನಿಟ್ಸ್ ಸಾಕು ಅನ್ನುವಂಥದ್ದು KGF ಮ್ಯೂಸಿಕ್ ಮಾಂತ್ರಿಕ ರವಿ ಬಸ್ರೂರು ಅವತ್ತೇ ಹೇಳಿದರು ಕೂಡ. ಸೊ ನಾವು ಅದೇ ಹೋಪ್ಸಲ್ಲಿ ಇದ್ದೀವಿ. ಹಂಗಿದ್ದ ಮೇಲೆ ಈ ಥರದ ಕಿತ್ತಾಟಗಳು ಸರಿ ಹೋಗಬಾರ್ದಾಗಿತ್ತು. ಅಂದರೆ ಆ ಥರ ಮನಸ್ತಾಪಗಳು ಬರಬಾರ್ದಾಗಿತ್ತು. ಧ್ರುವ ಇಂಟರ್ಫಿಯರ್ ಆದರೆ ಅದನ್ನು ಸಾಲ್ಟ್ ಔಟ್ ಮಾಡೋದು ಎಷ್ಟೊತ್ತಿನ ಮಾತು ಅಲ್ಲ. ಹಾಕಿರೋ 100 ಕೋಟಿಗೆ ಇಷ್ಟೆಲ್ಲ ಅಭಿಮಾನಿಗಳು ಇವತ್ತಿಲ್ಲಿ ಸೇರಿದ್ದಾರೆ ಅಂದರೆ ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ತುಂಬ ಜನ ನೋಡ್ತಾರೆ. ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗೇ ಆಗುತ್ತೆ. ಯಾಕೆ ಇನ್ವಾಲ್ವ್ ಆಗಲಿಲ್ಲ, ಅದನ್ನ ಅಲ್ಲಲ್ಲೇ ಸಾಲ್ಟ್ ಔಟ್ ಮಾಡೋ ಕೆಲಸ ಯಾಕೆ ಮಾಡಲಿಲ್ಲ ಧ್ರುವ ಸರ್ ಅನ್ನೋಂಥದ್ದು ಕ್ವಶನ್ ಇದ್ದೇ ಇದೆ. ಆ ಕಮಿಷನ್ನು ಅದು ಇದು ಅನ್ನೋಂಥದ್ದು ಮ್ಯಾಟ್ರು ಸ್ಟೇಷನ್ವರೆಗೂ ಹೋಯ್ತಲ್ಲ. ಸೊ ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ತಿರ್ಗಾ ಐಮ್ ರಿಪೀಟಿಂಗ್, ಅವರು ನನಗೆ ಫಸ್ಟ್ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್. ಐ ಆಲ್ವೇಸ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್. ಮತ್ತು ಉದಯ್ ಮೆಹ್ತಾ ಅವ್ರಿಗೂ ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಏನೋ ಇದೆ. ಬಟ್ ಇಲ್ಲಿ ಕಮಿಷನ್ ವಿಚಾರ ಅಂತ ಡೈರೆಕ್ಟ್ರ್ ಮೇಲೆ ಬಂದಿದೆ ಅನ್ನೋದು ನಾನು ನ್ಯೂಸಲ್ಲಿ ನೋಡಿದಾಗಲೂ ಗೊತ್ತಾಗಿದ್ದು. ಅದನ್ನು ಪ್ರೊಡ್ಯೂಸರಿಗೆ ಕ್ಲಾರಿಟಿ ಕೊಡಬೇಕು. ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಅವರಿಬ್ಬರು ಕೂತ್ಕೊಂಡು ಮಾತಾಡಿ ಸರಿ ಹೋಗುತ್ತೆ ಮೇಡಮ್. KD ಎಲ್ಲಿವರೆಗೂ ಬಂದಿದೆ ಸರ್? ಅದ್ರದ್ದು ನಮಗೇನು ಗೊತ್ತಾಗ್ತಾನೆ ಇಲ್ಲ. ಪ್ರೇಮ್ ಸರ್ ಏನೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಬಟ್ ಫೋಟೋಸ್ ಅಷ್ಟೇ ನೋಡಿದ್ವಿ. ಇಡೀ ನಿಮ್ಮ ಫ್ಯಾಮಿಲಿನೂ ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆ ಇದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳ ಒಂದು ನಾಮಕರಣಕ್ಕೆ ದಾದಾನೇ ಬಂದಿದ್ದರು, ಸಂಜು ಬಾಬಾ. ಸೊ ಇದ್ರ ಬಗ್ಗೆ ಮಾತಾಡೋದು. KD ಆಲ್ಮೋಸ್ಟ್ ಮುಗಿದೋಗಿದೆ ಮೇಡಮ್. ಡಬ್ಬಿಂಗ್ ಮಾಡಬೇಕು ಮತ್ತು ರೆಕಾರ್ಡಿಂಗ್ ಆಗಬೇಕು. 1-2 ಸಾಂಗ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ ಹಾಕಿ ಪೋರ್ಷನ್ಸ್ ಎಲ್ಲ ಮುಗಿದೋಗಿದೆ. ಡಿಸೆಂಬರ್ಗೆ ಬಿಡುಗಡೆ ಆಗುತ್ತೆ KD. ಬಾಲಿವುಡ್ಡಲ್ಲಿ ನನ್ನ ಫೇವ್ರೇಟ್ ಆ್ಯಕ್ಟರ್ ಅಂದರೆ ಸಂಜಯ್ ದತ್ ಸರ್. ನನಗೆ ಅಂತಲ್ಲ, ನಮ್ಮ ಅಣ್ಣನಿಗೂ ಅವರೇ, ನಮ್ಮ ತಂದೆಗೂ ಅವರೇ, ನಮ್ಮ ಅಂಕಲ್ಗೆ ಎಲ್ಲರಿಗೂ ಸಂಜು ಬಾಬಾ ಅಂದರೆ ಮುಂಚೆಯಿಂದನೂ ಎಲ್ರಿಗೂ ಇಷ್ಟ. ಐ ಗಾಟ್ ಆ್ಯನ್ ಆಪರ್ಚುನಿಟಿ ಅವ್ರ ಜೊತೆ ವರ್ಕ್ ಮಾಡೋ ಅಂಥ ಒಂದು ಚಾನ್ಸ್ ಇತ್ತು. ರಿಯಲಿ ಹ್ಯಾಪಿ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.